ಯಕ್ಷಕಲಾ ಪೊಳಲಿ ಇವರ 31ನೇ ವರ್ಧಂತಿ ಉತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಪೊಳಲಿಯ ರಾಜ್ಯಾಂಗಣದಲ್ಲಿ ನಡೆಯಲಿದೆ ಯಕ್ಷಕಲೋತ್ಸವ 2026. ಈ ಕಾರ್ಯಕ್ರಮವು ದಿನಾಂಕ 11/10/2026 ಆದಿತ್ಯವಾರದಂದು ಬೆಳಿಗ್ಗೆ 8:30ರಿಂದ ಪ್ರಾರಂಭವಾಗಿ ರಾತ್ರಿ 11:30ರವರೆಗೆ ನಡೆಯಲಿದೆ. ಹಾಗಾಗಿ ಯಕ್ಷಕಲೋತ್ಸವ 2026ರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ದಿನಾಂಕ 23/8/2026ರಂದು ಶ್ರೀ ಕ್ಷೇತ್ರ ಪೊಳಲಿಯ ಸನ್ನಿಧಾನದಲ್ಲಿ ಜರುಗಿತು. ಕ್ಷೇತ್ರದ ಪ್ರಧಾನ ಅರ್ಚಕರಾದ ಅನುವಂಶೀಯ ಮುಕ್ತೇಸರರಾದ ಶ್ರೀ ಮಾಧವ ಭಟ್ ಪೊಳಲಿ ಇವರು ಪ್ರಾರ್ಥನೆ ನೆರವೇರಿಸಿ ಪ್ರಸಾದ ನೀಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮವನ್ನ ಶ್ರೀ ರಾಮಕೃಷ್ಣ ತಪೋವನದ ಸ್ವಾಮೀಜಿ, ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಪೊಳಲಿ ಯಕ್ಷೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ದೇವಿ ರಾಜರಾಜೇಶ್ವರಿಯ ಸನ್ನಿಧಾನದಲ್ಲಿ ಇಟ್ಟು ಈಗ ಶ್ರೀ ರಾಮಕೃಷ್ಣ ಪೊಳಲಿಯಲ್ಲಿ ಬಿಡುಗಡೆ ಮಾಡಿದ್ದೇವೆ. ಇದಕ್ಕೆ ಬಂದಂತಹ ನಮಗೆ ಈ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಪೂಜ್ಯ ಶ್ರೀ ರಾಮಕೃಷ್ಣ ಪುರಾಣದ ಶ್ರೀ ವಿವೇಕ ಚೈತನ್ಯ ಸ್ವಾಮೀಜಿಯವರಿಗೆ ನಮ್ಮ ಯಕ್ಷಗಾನ ಪೊಳಲಿ ವತಿಯಿಂದ ಪೂರ್ವಕ ಧನ್ಯವಾದಗಳು. ಪೊಳಲಿ ಶ್ರೀ ರಾಜರಾಜೇಶ್ವರಿಯ ಮುಂಭಾಗದಲ್ಲಿ ಕಳೆದ 1996ಕ್ಕೆ ಸ್ಥಾಪನೆಗೊಂಡಂತಹ ಪೊಳಲಿ ಯಕ್ಷೋತ್ಸವ ಈ ಕಾರ್ಯಕ್ರಮಕ್ಕೆ ಈ ವರ್ಷಕ್ಕೆ 31ನೇ ವರ್ಷಕ್ಕೆ ನಾವು ಕಾರ್ಯಕ್ರಮ ಮಾಡ್ತಿದ್ದೇವೆ. 31 ವರ್ಷದಿಂದ ಸತತವಾಗಿಯೂ ಪೊಳಲಿ ಯಕ್ಷೋತ್ಸವ ಅಂತ ಒಂದು ನಾಮಧೇಯದಿಂದ ಕಾರ್ಯಕ್ರಮ ನಡೆಯುತ್ತಾ ಇದೆ. ಪ್ರತಿ ವರ್ಷ ಅನೇಕ ಕಲಾವಿದರ ಸನ್ಮಾನ, ಅದೇ ರೀತಿ ಸಂಸ್ಮರಣೆ, ಹಾಗೆ ಇತರ ಕೆಲವು ಯಕ್ಷಗಾನ ಸಂಘದವರಿಗೆ ಒಂದು ಗೌರವಾರ್ಪಣೆ, ಹಾಗೆ ಇತ್ತೀಚೆಗೆ ಒಂದು 4 ವರ್ಷದಿಂದ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ಅಂತ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ನಮ್ಮ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿಗೆ ನಮ್ಮ ಊರಿನವರಾದಂತಹ ನಮ್ಮೆಲ್ಲರ ಆತ್ಮೀಯರು, ಈ ವರ್ಷ ನಮಗೆ ಭಾರಿ ಆಪ್ತರಾಗಿದೆ. ಪೊಳಲಿ ಮತ್ತು ಕಲ್ಲಾಡಿ ಮಂಟಪಕ್ಕೆ ಭಾರಿ ಸಂಬಂಧ ಇದೆ. ವಿಕಾಸ್ ಶೆಟ್ಟಿ ಮಗ ಈಗ ಪ್ರಸಾದ್ ಶೆಟ್ಟಿ ಅಂತ ಹೇಳ್ತಾರೆ. ಅವರಿಗೆ ಈ ವರ್ಷ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿಯನ್ನು ನೀಡುವ ತೀರ್ಮಾನ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಕಲಾವಿದರು ಹಾಗೆ ಯಕ್ಷಗಾನದ ಪ್ರೋತ್ಸಾಹಕರು, ಸಂಘಟಕರು ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದಂಥವರಿಗೆ ನಾವು ಅದನ್ನು ಪ್ರಶಸ್ತಿಯನ್ನು ಕೊಡ್ತೇವೆ. ಈ ವರ್ಷ ಕಲ್ಲಾಡಿ ಪ್ರಸಾದ್ ಶೆಟ್ಟಿ ಅವರಿಗೆ ನಾವು ಕೊಡ್ತೇವೆ. ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ 3 ತಲೆಗಳಿಂದ, ಅಂದರೆ ಅವರ ಅಜ್ಜ, ಅವರ ತಂದೆ, ಹಾಗೆ ಈಗ ಇವರು 3 ತಲೆಯಿಂದ ಯಕ್ಷಗಾನಕ್ಕೆ ಅವರು ಸಂಘಟನೆ ಮಾಡಿ, ಯಕ್ಷಗಾನ ಮೇಳ ಮಾಡಿ, ಜನರನ್ನು, ಕಲಾವಿದರನ್ನು ಉತ್ತಮ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟು, ಕಲೆಗೆ ಪ್ರೋತ್ಸಾಹ ಕೊಟ್ಟಂತಹ ವ್ಯಕ್ತಿ. ಅವರಿಗೆ ಈ ವರ್ಷ ನಾವು ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ನಾಡ್ದು ಅಕ್ಟೋಬರ್ 11 ತಾರೀಕಿಗೆ ಸಂಜೆ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ. ಹಾಗೆಯೇ ನಮ್ಮ ಈ ಪೊಳಲಿ ಯಕ್ಷೋತ್ಸವಕ್ಕೆ ಮೂಲ ಪ್ರೇರಣೆ ಶ್ರೀಯುತ ದಿನೇಶ್ ಅಮ್ಮಣ್ಣಯ್ಯ. ನಾವು ಅಮ್ಮಣ್ಣಯ್ಯರ ಬಹಳ ಅಭಿಮಾನಿಗಳು. ಪೊಳಲಿ ಆಸುಪಾಸಿನಲ್ಲಿ ಯಾರಿಗೂ ಅಮ್ಮಣ್ಣಯ್ಯರಂದ್ರೆ ಭಾರಿ ಆತ್ಮೀಯರು. ಅಮ್ಮಣ್ಣಯ್ಯರು ಅಂತ ಹೇಳಿದ್ರೆ ಕರ್ನಾಟಕ ಮೇಳ ಅಂದ್ರೆ ನಮ್ದು ಅದೇ ಹೇಳಿದಾಗೆ
ಕಲ್ಲಾಡಿ ವಿಠಲ್ ಶೆಟ್ಟರ ಇದ್ದಂಥ ಮೇಳ, ನಮ್ಮ ಊರಿನ ಮೇಳ ಅಂತ ಒಂದು ಅಭಿಮಾನ. ಹಾಗೆ ನಮ್ಗೊಂದು ನಮ್ಮ ಊರಿನ ಮೇಳ ಅಂತ ಇತ್ತು ಅದು. ಅದೇ ರೀತಿಯಲ್ಲಿ ಆ ಕರ್ನಾಟಕ ಮೇಳದ ಕಲಾವಿದರು ನಾವು ಒಂದು ಬಾರಿ 7 ಹತ್ರ ನಮ್ಗೆ ಭಾರಿ ಒಡನಾಟ. ಅದರಲ್ಲಿ ಅಮ್ಮಣ್ಣರು ಸತತ 29 ವರ್ಷ ನಮ್ಮ ಯಕ್ಷಗಾನಕ್ಕೆ ಬಂದಿದ್ದಾರೆ. 30ನೇ ವರ್ಷಕ್ಕೂ ಸಹ ನಾವು ಅವರನ್ನು ಹೆಸರು ಹಾಕಿದ್ದೇವೆ. ಅವರು ಬರ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಅನಿರೀಕ್ಷಿತವಾಗಿ ಅವರಿಗೆ ಒಂದು ಆಕಸ್ಮಿಕ ಹುಷಾರಿಲ್ಲದಿಂದಾಗಿ ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ. ತದನಂತರ ನಿಧನ ಹೊಂದಿದ್ರು. ಆದರೆ ಅವರ ನೆನಪು ನಮ್ಮಲ್ಲಿ ಸದಾ ಇರಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ಅವರ ಒಂದು ಅಮ್ಮಣ್ಣಯ್ಯ ಸ್ಮೃತಿ ಗೌರವ ಅಂತ ಹೇಳುವಂಥ ಒಂದು ಪ್ರಶಸ್ತಿಯನ್ನು ನೀಡುವಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದನ್ನು ಯಾರಿಗೂ ಕೊಡುವುದಲ್ಲ, ಅಮ್ಮಣ್ಣವರಿಗೆ ಬಹಳ ಒಡನಾಟಿಯಾಗಿ ಅಥವಾ ಅಮ್ಮಣ್ಣವರನ್ನು ಬೆಳೆಸಿದಂತ ಯಾರ್ಯಾರು ಕೊಡಬೇಕು ಅಂತ ನಾವು ತೀರ್ಮಾನ. ಅದರಲ್ಲಿ ನಾವು ನೋಡುವಾಗ ಈ ವರ್ಷದ ಮಟ್ಟಿಗೆ ಅಮ್ಮಣ್ಣವರ ಸೋದರ ಭಾವ, ಅದರೊಂದಿಗೆ ಅಮ್ಮಣ್ಣವರಿಗೆ ಪ್ರಥಮವಾಗಿ ಚೆಂಡೆ ಮದ್ದನ್ನು ಬೆಳೆಸಿದಂಥವರು ಶ್ರೀಯುತ ಹರಿನಾರಾಯಣ ವಿಪಡ್ತಾರೆ. ಅಂದ್ರೆ ಪರಿಚಯ ಆದಂತಹ ಹಿರಿಯ ಭಾಗವತರಾಗಿದ್ದರು ಲೀಲಾವತಿ ಭೈಪಡ್ತಾರ ಗಂಡ ಹರಿನಾರಾಯಣ ಭೈಪಡ್ತಾರೆ. ಅವರಿಗೆ ಈ ವರ್ಷ ಅಮ್ಮಣ್ಣಯ್ಯ ಸ್ಮೃತಿ ಗೌರವ ಕೊಡುವಂತ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಪ್ರತಿ ವರ್ಷ ಕೊಡುವಂತೆ ಅನೇಕ ನಮಗೆ ತುಂಬಾ ಕಲಾವಿದರು ಇದ್ದಾರೆ. ಆದ್ರೂ ನಮ್ಗೆ ಎಲ್ರಿಗೂ ಕೊಡ್ಲಿಕ್ಕೆ ಆದ್ರು. ಆದ್ರೂ ನಾವೊಂದು ವರ್ಷ ಆದಷ್ಟು ಕಲಾವಿದರನ್ನು ಗೌರವಿಸುವಂತ ಒಂದು ಕಾರ್ಯಕ್ರಮ ಮಾಡ್ತೇವೆ. ಈ ವರ್ಷ 15 ಜನಕ್ಕೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಒಂದು 3 ಯಕ್ಷಗಾನ ಸಂಘ, ಯಕ್ಷಗಾನಕ್ಕಾಗಿ ದುಡಿಯುವಂತಹ ಸಂಘಗಳಿದೆ ಬೇರೆ ಬೇರೆ. ಪ್ರತಿಯೊಂದು ಊರಲ್ಲಿ ಸಹ ಒಳ್ಳೆ ಒಂದೊಂದು ಸಂಘಗಳಿರ್ತದೆ. ತುಂಬಾ ವರ್ಷದಿಂದ ಯಕ್ಷಗಾನ ಬೆಳೆಯಬೇಕು ಅಂತ ಒಂದು ಮನಸ್ಥಿತಿಯಲ್ಲಿ ಎಲ್ಲ ಊರಲ್ಲಿ ಒಂದು ಸಂಘ ಮಾಡಿ ಆ ಸಂಘ ನಡೀತಾ ಇದೆ. ಅಂತ ಸಂಘವನ್ನು ಕೆಲವು ಗುರುತಿಸುವಂತ ಕಾರ್ಯಕ್ರಮವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಈ ವರ್ಷ 3 ಸಂಘದವರಿಗೆ ಸಹ ಒಂದು ಗೌರವಾರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಹೋದ ವರ್ಷದಿಂದ ಈ ವರ್ಷಕ್ಕೆ ನಮ್ಮ ಯಕ್ಷಗಾನ ಕಲಾವಿದರು ಯಾರೆಲ್ಲ ನಿಧನ ಹೊಂದಿದ್ದಾರೆ ಅವರನ್ನೊಂದು ನುಡಿದ ಅವರನ್ನು ನೆನಪಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮ ನಾಡ್ದು ಅಕ್ಟೋಬರ್ 11 ಬೆಳಿಗ್ಗೆ 9 ಗಂಟೆಗೆ ಕೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸಭಾಂಗಣದಲ್ಲಿ ನವರಾತ್ರಿಯ ಪ್ರಥಮ ದಿನ ನಾವು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 10 ಅಂತ ನಾವು 10 ಗಂಟೆ ತನಕ ಈ ಕಾರ್ಯಕ್ರಮ ಮಾಡ್ತೇವೆ. ಇದಕ್ಕೆ ಸಾಧಾರಣವಾಗಿ 100 ಕಲಾವಿದರು ಇದರಲ್ಲಿ ಪಾಲ್ಗೊಳ್ತಾರೆ. ಒಟ್ಟಾರೆಯಾಗಿ ಇಡೀ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಅದೇ ರೀತಿ ಕಾಸರಗೋಡು ಜಿಲ್ಲೆಯಿಂದ ಅನೇಕ ಪ್ರೇಕ್ಷಕರು ಇದಕ್ಕೆ ಬರ್ತಾರೆ. ನಮ್ಮ ಕುಡ್ಲದಲ್ಲಿ ಸಹ ಬಿತ್ತರ ಮಾಡ್ತೇವೆ. ಅದೇ ರೀತಿ ಸುದ್ದಿನೈನಲ್ಲಿ ನಮ್ಮ ಆತ್ಮೀಯರು, ನಮ್ಮ ಊರಿನವರೇ ಆದಂತಹ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸುದ್ದಿನೈನವರು ನಮಗೆ ಸಹಕಾರ. ಆ ಸುದ್ದಿನೈನಲ್ಲೂ ನಿರಂತರ ಇದನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗೆಂತ ಎಲ್ಲರೂ ಇದಕ್ಕೆ ಬಂದು ನಿಮಗೆ ಸಹಕಾರ ಮಾಡಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಕೊಳಲಿ ಅಂತ ಹೇಳಿದ್ರೆ ಆ ಕ್ಷೇತ್ರವೇ ಒಂದು ವಿಶೇಷ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾವುದು ಮಾಡಿದ್ರೆ ನಮ್ಗೊಂದು ಅಮ್ಮನ ಪ್ರೇರಣೆ ಬೇಕು. ಅಮ್ಮನಿಗೆ ಅದರಲ್ಲಿ ನಮಗೆ ನಾವು ಮಾಡಿದ ಕೆಲಸದಲ್ಲಿ ಅವರಿಗೊಂದು ಖುಷಿ ಆಗ್ಬೇಕು. ಕೆಲವು ದೃಷ್ಟಿಯಲ್ಲಿ ನಾವು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಮಾತೆ ರಾಜರಾಜೇಶ್ವರಿಯ ನಮಗೆ ಹೆಮ್ಮೆ ಬೇಕು. ಅದೇ ರೀತಿ ಈ ಸ್ಥಳದಲ್ಲಿ ಇರುವಂತಹ ಶ್ರೀರಾಮಕೃಷ್ಣ ಅವರು ಸಹ ನಮಗೆ ಪ್ರೇರಣೆ. ಅದೇ ರೀತಿ ನಮ್ಮ ಊರೆಲ್ಲ ಭಕ್ತಾಭಿಮಾನಿಗಳ ಪರವೂರಿನವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡಬೇಕು ಅಂತ ನಾವು ಯಕ್ಷಗಾನ ಪರವಾಗಿ ನಮ್ಮ ಪರವಾಗಿ ಇತಿಹಾಸ ಪ್ರಸಿದ್ಧವಾದಂತಹ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮಾತೆಯ ಅನುಗ್ರಹ ಹಾಗೂ ಎಲ್ಲ ಕಲಾಭಿಮಾನಿಗಳ ಪ್ರೋತ್ಸಾಹದಿಂದ ಸಂಜನಿಸಿದಂತಹ ಸಂಸ್ಥೆ ಯಕ್ಷಕಲಾ ಪೊಳಲಿ. 1996ರಲ್ಲಿ ಶ್ರೀ ಆನಾಭಾ ಪೊಳಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಪ್ರಸಿದ್ಧ ಶಿವನೃತ್ಯ, ಪ್ರೇತ ನೃತ್ಯ ಕಲಾವಿದರಾದಂತಹ ಆನಾಭಾ ಪೊಳಲಿ ಮತ್ತು ಅವರ ಸಮಾನ ಮನಸ್ಕರ ಒಡನಾಟದೊಂದಿಗೆ ಶ್ರೀ ವೆಂಕಟೇಶ್ ನಾವಡ ಪೊಳಲಿ ಇವರ ಸಂಚಾಲಕತ್ವದಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆ. ದೇವಿಯ ಅನುಗ್ರಹದಿಂದ ಹಾಗೂ ಎಲ್ಲ ಕಲಾವಿದರ ಕಲಾಭಿಮಾನಿಗಳ ಪ್ರೋತ್ಸಾಹದಿಂದ ಈ ಯಕ್ಷಕಲಾ ಪೊಳಲಿಯ ವರ್ಧಂತ್ಯುತ್ಸವವು ಪೊಳಲಿ ಯಕ್ಷೋತ್ಸವ ಎನ್ನುವಂತಹ ಅಭಿಧಾನದೊಂದಿಗೆ ಇವತ್ತು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರಸಿದ್ಧಿಯನ್ನು ಹೊಂದಿ ರಾಜ್ಯರ ಅಭಿಮತದಂತೆ ಸಂಪಾಜ ಯಕ್ಷೋತ್ಸವವನ್ನು ಬಿಟ್ಟರೆ 2ನೇ ಯಕ್ಷೋತ್ಸವ ಪೊಳಲಿ ಯಕ್ಷೋತ್ಸವ ಎನ್ನುವಂತಹ ನೆಗಲ್ತೆಯನ್ನು ಆ ಮಾತೆ ಹೇಳಿಸಿಕೊಂಡಿದ್ದಾರೆ. ಇದು ನಮಗೆಲ್ಲರಿಗೂ ತುಂಬಾ ಸಂತೋಷದ ವಿಚಾರ. ನಮ್ಮ ಈ ಸಂಸ್ಥೆಯಲ್ಲಿ ಅನೇಕ ಮಂದಿ ವೆಂಕಟೇಶ್ ನಾವಡ್ರ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ.
ನಮ್ಮ ನಮ್ಮ ಪೊಲಡಿ ಶ್ರೀ ವಿದ್ಯಾವಿಲಾಸ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು, ನಮ್ಮೆಲ್ಲರ ಗೌರವಾನ್ವಿತರಾದಂತಹ ಸುಬ್ರಾಯ ಕಾರಂತ ಪೊಲಡಿ ಅವರಿದ್ದಾರೆ. ಹಾಗೆ ಇದರ ತೆರೆಮರೆಯಲ್ಲಿ ಕೆಲಸ ಮಾಡಿ ಈ ಪೊಲಡಿ ಯಕ್ಷೋತ್ಸವಕ್ಕೆ ದೊಡ್ಡ ಮಟ್ಟಿನ ಒಂದು ಸೊಬಗನ್ನು ನೀಡುವಂತಹ ಶ್ರೀಯುತ ಟೆಕ್ನ ಮಾಲಕರಾದ ಮೋಹನ್ ಬಿಲ್ಲೋದ್ರೆ ಅವರಿದ್ದಾರೆ. ನಮ್ಮ ಸಂಚಾಲಕರಾದಂತಹ ವೆಂಕಟೇಶ್ ಅವರಿದ್ದಾರೆ. ಹಾಗೆ ಅದರ ಎಲ್ಲ ಪದಾಧಿಕಾರಿಗಳಾದಂತಹ ಯಶವಂತ್ ಪೊಲಡಿ ಅವರಿದ್ದಾರೆ. ಹಾಗೆ ನವೀನ್ ಕಟ್ಟಪಣಿ ಅವರಿದ್ದಾರೆ. ಹಾಗೆ ಯಕ್ಷಧ್ರುವ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ನಮ್ಮ ಯಕ್ಷಕಲಾ ಪೊಲಡಿಯಲ್ಲಿ ಇಟ್ಟುಕೊಂಡು ಇದಕ್ಕೆ ಸದಾ ಬೆಂಗಾವಲನ್ನು ನೀಡ್ತಾ ಇರುವಂತಹ ಲೋಕೇಶ್ ಬರಣಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಹೀಗೆ ಸುಮಾರು 50 ಜನರ ತಂಡ ನಮ್ಮೊಂದಿಗಿದೆ. ಅವರೆಲ್ಲರ ಸಹಕಾರದಿಂದ ಹಾಗೆ ಎಲ್ಲ ಕಲಾವಿದರ ಕಲಾಭಿಮಾನಿಗಳ ಪ್ರೋತ್ಸಾಹದಿಂದ ಈ ಪೊಲಡಿ ಯಕ್ಷೋತ್ಸವ ಎನ್ನುವಂತಹ ಈ ಕಾರ್ಯಕ್ರಮ ಯಕ್ಷಕಲಾ ಪೊಲಡಿಯ ವರ್ಧಂತ್ಯುತ್ಸವವಾಗಿ ಬಹಳ ವಿಶೇಷವಾಗಿ ಮೂಡಿ ಬರ್ತಾ ಇದೆ. ಈ ವರ್ಷ ನಾವು ರಾತ್ರಿಯಿಂದ ಬೆಳಕಿನವರೆಗೆ ಕಾರ್ಯಕ್ರಮ ನಡೀತಾ ಇತ್ತು. ಕಳೆದ ವರ್ಷದಿಂದ ನಾವು ಅದನ್ನು ಬೆಳಗ್ಗೆಯಿಂದ ರಾತ್ರಿವರೆಗೆ ಅದನ್ನು ವರ್ಗಾಯಿಸಿದ್ದೇವೆ. ಈ ಸಲ ನವರಾತ್ರಿಯ ಪ್ರಥಮ ದಿನ ಅಕ್ಟೋಬರ್ 11ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ ಗಂಟೆ 8:30ಕ್ಕೆ ಚೌಕಿ ಪೂಜೆ ಆಗ್ತದೆ. 8:40ಕ್ಕೆ ಅಬ್ಬರ ತಾಳ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. 8:50ಕ್ಕೆ ಪೊಲಡಿ ಯಕ್ಷೋತ್ಸವದ ಉದ್ಘಾಟನೆ, 9 ಗಂಟೆಗೆ ಕಥಾನಕ ಪ್ರಾರಂಭ. ಅಲ್ಲಿಂದ ಮೊದಲುಗೊಂಡು ರಾತ್ರಿ 10:30 ಅಂತ ನಮ್ಮ ಲೆಕ್ಕ. ಒಂದು ಹೆಚ್ಚು ಕಡಿಮೆ ಆದರೆ 12 ಗಂಟೆಯ ಒಳಗೆ ಅದನ್ನು ಮುಗಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ಸಲ ನಾವು ಆಯೋಜಿಸಿದಂತಹ ಕಥಾನಕ ಹಿಂದೆ ಸುರತ್ಕಲ್ ಮೇಳದಲ್ಲಿ ಬಹಳ ಜಯಬೇರಿಯನ್ನು ಬಾರಿಸಿದಂತಹ ಕಥಾನಕ. ಶೇನಿಯವರು, ಹಾಗೆ ಕೊಕ್ಕಡೇಶ್ವರ ಭಟ್ರು, ರಮೇಶ್ ಆಚಾರ್ಯರು, ಇಂತಹ ಶಿವರಾಮ್ ಜೋಗಿ ಅವರು, ಇಂತಹವರೆಲ್ಲ ಘಟಾನುಘಟಿ ಕಲಾವಿದರಿಂದ ಜಯಬೇರಿಯನ್ನು ಬಾರಿಸಿದಂತಹ ಕಥಾನಕ ರಾಜ ಅದನ್ನು MK ರಮೇಶ್ ಆಚಾರ್ಯರ ನಿರ್ದೇಶನದಲ್ಲಿ ನಾವು ಈ ವರ್ಷ ಮೊದಲ ಕಥಾನಕವಾಗಿ ಆಯೋಜಿಸಿಕೊಂಡಿದ್ದೇವೆ. ಹಾಗೆ ಅದು 9 ಗಂಟೆಯಿಂದ 3 ಗಂಟೆಯವರೆಗೆ ಜರುಗುತ್ತದೆ. 3 ಗಂಟೆಯಿಂದ 5:30ರವರೆಗೆ ಪರಂಪರಾ ಶೈಲಿಯಲ್ಲಿ ಇಂದ್ರಕೀಲಕ ಎನ್ನುವಂತಹ ಕಥಾನಕವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. 5:30ರಿಂದ 7 ಗಂಟೆಯವರೆಗೆ ನಮ್ಮ ಪೊಲಡಿ ಯಕ್ಷೋತ್ಸವದ ವರ್ಧಂತ್ಯುತ್ಸವದ ಸಭಾ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ, ಸ್ಮೃತಿ ಗೌರವ, ಸನ್ಮಾನ, ಗೌರವಾರ್ಪಣೆ, ಸಂಸ್ಮರಣೆ ಇಂತಹ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಜರುಗುತ್ತದೆ. ನಮ್ಮ ಧಾರ್ಮಿಕ ಮುಖಂಡರು ಹಾಗೆ ನಮ್ಮೆಲ್ಲರ ಪ್ರೋತ್ಸಾಹಕರು, ಪೊಲಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಅರ್ಚಕರು, ಹಾಗೆ ನಮ್ಮ ಗುರುಗಳಾದಂತಹ ಅನಂತ ಪದ್ಮನಾಭ ಉಪಾಧ್ಯಾಯರು ಪ್ರತಿ ವರ್ಷ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಶಾಸಕರಾದ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 7:30ರಿಂದ 10:30ವರೆಗೆ ಮತ್ತೊಂದು ಕಥಾನಕ ರಾಮಾಂಜನೇಯ ಇದು ಪ್ರಸ್ತುತಗೊಳ್ಳಿಕ್ಕಿದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಒಂದು ಧ್ಯೇಯವನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ಕಲಾಭಿಮಾನಿ ಬಂಧುಗಳು, ಕಲಾ ಪೋಷಕರು, ಕಲಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪೊಲಡಿ ಯಕ್ಷೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಯಕ್ಷಕಲಾ ಪೊಲಡಿಯ ಸಂಚಾಲಕರು, ಸಂಸ್ಥಾಪಕರು ಹಾಗೂ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಈ ಊರಿನ 10 ಸಂಸ್ಥರ ಪರವಾಗಿ ವಿನಂತಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಚಾಲಕರಾದ ಶ್ರೀ ವೆಂಕಟೇಶ್ ನಾವಡ ಪೊಳಲಿ, ಭುವನೇಶ್ ಪಚ್ಚಿನಡ್ಕ, ಯಶವಂತ್ ಕೋಟ್ಯಾನ್ ಪೊಳಲಿ, ಸುಬ್ರಾಯ ಕಾರಂತ್ ಪೊಳಲಿ, ಲೋಕೇಶ್ ಭರಣಿ, ಮೋಹನ್ ಬಿಲ್ವಪತ್ರೆ, ನವೀನ್, ಸಂಘಟಕ ಬಿ ಜನಾರ್ದನ್ ಅಮ್ಮುಂಜೆ, ಪ್ರಸಿದ್ಧ ಕಲಾವಿದ ಬಿ ಮೋಹನ್ ಕುಮಾರ್ ಅಮ್ಮುಂಜೆ, ಭಾಗವತರಾದ ಶ್ರೀ ಚಿನ್ಮಯ್ ಕಲ್ಲಡ್ಕ, ಶ್ರೀಮತಿ ಶ್ರೇಯಾ ರೋಹಿತ್ ಉಚ್ಚಿಲ, ಮದ್ದಳೆ ಗಾಯಕರಾದ ಶ್ರೀ ರೋಹಿತ್ ಉಚ್ಚಿಲ, ಶ್ರೀ ಸಮರ್ಥ್ ಉಡುಪ ಹಾಗೂ ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ತಪೋವನ ಪೊಳಲಿಯ ಯಕ್ಷಗಾನ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.